ಸಭೆಯ ಕೇಂದ್ರ ಬಿಂದುವಾದ ನನ್ನ ಆತ್ಮೀಯರಾದ ಕೇಶವ ಕಾಮತ್ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ನನ್ನ ಆಪ್ತ ಮಿತ್ರರೇ, ನಾನು ಕೊಕ್ಕಂಡಡಿ ಗಿಣಿ ಗಣಪತಿ ಅಂತ ಆತೂರು ಗ್ರಾಮದವನು. ನಾನು ಗಿಣಿ ಗಣಪತಿಯಾಗಿ ಇವತ್ತು ಇಲ್ಲಿಗೆ ಸೇರಲಿಕ್ಕೆ ನನಗೆ ಅವಕಾಶ ಸಿಕ್ಕಿಲ್ಲ. ಆತೂರು ವನಭದ್ರಗಾಳಿ, ನಮ್ಮ ಸಿ ಜಿ ಕುಸಾಲಪ್ಪನವರು ಹೇಳಿದಾಗೆ ಆತೂರು ವನಭದ್ರಗಾಳಿಯಿಂದ ನಾನಿಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥ ದೇವರು ನನಗೆ ಕರುಣಿಸಿದ್ದಾರೆ. ಏನು ಅಂದರೆ, ನಾವೆಲ್ಲ ಭಾಷಣ ಮುಖಾಂತರ ಮಾಡ್ತೀವಲ್ಲದೆ ಇಲ್ಲಿಂದ ಹೋದ್ಮೇಲೆ ಅದನ್ನು ಏನು ಉಳಿಸ್ಕೊಳ್ಳೋದಿಲ್ಲ. ಇದು ಇಲ್ಲಿಗೆ ಸೀಮಿತ. ಮಧ್ಯಾಹ್ನ ನೀವು ಊಟ ಕೊಡ್ತೀರಾ, ಊಟ ಮಾಡಿ ನಾವು ಹೋಗ್ತೀವಿ. ಆಗಲೇ ಪಿ ರಮೇಶ್ನವರು ಅವರ ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದ್ರು, 1214 ದೇವರ ಕಾಡುಗಳು, ಅದು ಭಾರತದಲ್ಲೂ ದಕ್ಷಿಣ ಭಾರತದಲ್ಲಿ, ಅದು ಕರ್ನಾಟಕದಲ್ಲಿ ಅದು ಮುಖ್ಯವಾಗಿ ಕೊಡಗಿನಲ್ಲಿ 1214 ದೇವರ ಕಾಡುಗಳು ಅಂದರೆ ಮಿನಿಮಮ್ ಒಂದು ಊರಿಗೆ 3 ದೇವರ ಕಾಡು ಇದ್ದೇ ಇರ್ತದೆ. ನಮ್ಮ ಆತೂರಲ್ಲಿ 3 ದೇವರ ಕಾಡುಗಳಿದ್ದಾವೆ. ಒಂದು ಶ್ರೀ ವನಭದ್ರಗಾಳಿ ದೇವಾಲಯ, ಇನ್ನೊಂದು ಅಯ್ಯಪ್ಪ ದೇವಾಲಯ, ಇನ್ನೊಂದು ಮಹಾದೇವರ ದೇವಾಲಯ. ಇದು ಏನೇ ಉಳಿಸಬೇಕಾದರೂ ನಮ್ಮ ಭಾಷಣದಿಂದ ಉಳಿಸಲಿಕ್ಕೆ ಆಗೋದಿಲ್ಲ. ನಾವು ಗ್ರಾಮಸ್ಥರು ಎಚ್ಚೆತ್ತುಕೊಂಡ್ರೆ ಮಾತ್ರ ನಾವು ಈ ದೇವರ ಕಾಡುಗಳನ್ನು ಉಳಿಸ್ಬೋದು. ಏನೆಂದರೆ, ರಕ್ಷಕರೇ ಭಕ್ಷಕರು. ನಾನೀಗ ಅಭಿವೃದ್ಧಿ ಸಮಿತಿ ವನಭದ್ರಗಾಳಿ ದೇವಾಲಯದಲ್ಲಿ ಅಧ್ಯಕ್ಷನಾಗಿದ್ದೀನಿ. ಅದರ ಸುತ್ತಮುತ್ತ ಇರೋ ತೋಟ ನಂದೇ. ನಂದು ಒಂದು ಆಸೆ, ಯಾರು ಕೇಳೋದಿಲ್ಲ. ಹಾಗೆ ಒತ್ತುವರಿ ಮಾಡಿಕೊಂಡು ಮತ್ತೆ ತೋಟ ಮಾಡೋದು ಅದೊಂದು. ಮತ್ತು ಮಂಗಗಳನ್ನು ಗುಂಡೊಡೆದು ತಿನ್ನೋದು, ಮರ ಕಡಿದು ಮಾರೋದು, ಕೊಕ್ಕಲೆ ತೆಗೆಯೋದು, ಈ ಥರ ನಾನು ಬರುವಾಗ ಭಾಳ ಅನಾಚಾರ ಆಗ್ತಿತ್ತು ಆ ದೇವರ ಕಾಡಿನಲ್ಲಿ. ನಾನು ಅಧ್ಯಕ್ಷ ಆದಮೇಲೆ ಇಡೀ ಗ್ರಾಮದ ಎಗರಿಸ್ಟ್ ಕಟ್ಟಿಕೊಳ್ಳುವಂಥ ಒಂದು ಪರಿಸ್ಥಿತಿ ನನಗೆ ಬಂದಿತ್ತು. ಇವ್ರು ಹೇಳ್ದಲ್ಲ, ಒಳ್ಳೆ ಕಾರ್ಯ ಮಾಡದಿದ್ದರೆ ಅವ್ರನ್ನ ಹೊರಗಡೆ ಇಡ್ತಿದ್ರು. ಈ ಒಳ್ಳೆ ಕಾರ್ಯ ಮಾಡಿದ್ರೆ ಹೊರಗಡೆ ಇಡುವಂಥ ಒಂದು ಪರಿಸ್ಥಿತಿ ನನಗೆ ಬಂದಿತ್ತು. ಅದಕ್ಕೆ ನಾವು ಯಾರೇ ಆಗಲಿ ದೇವರ ಕಾಡನ್ನು ಯಾರು ರಾಜರಾಗಲಿ ಅಥವಾ ಗೌರ್ಮೆಂಟ್ ಆಗಲಿ ಅಥವಾ ಬ್ರಿಟಿಷರವರು ಮಾಡಿಕೊಟ್ಟಿದ್ದಲ್ಲ. ಯಾರು ನಮ್ಮ ಪೂರ್ವಿಕರಿಗೆ ದೇವರ ಮೇಲೆ ಯಾರಿಗೆ ಭಕ್ತಿ ಇತ್ತು ಅವರು ಮಾಡಿದಂಥ ಕಾಡು ಈ ದೇವರ ಕಾಡು. ಇದು ಯಾರೂ ನಮಗೆ ಮಾಡಿಕೊಟ್ಟಿಲ್ಲ. ಅವರವತ್ತು ಈ ದೇವರ ಕಾಡನ್ನು ಉಳಿಸಬೇಕೆಂದರೆ ನಮ್ಮ ಯಾವುದೇ ಕಾಡು ನೋಡಿ ಕಾಡಿನೊಳಗಿರೋದು. ಯಾಕೆಂದರೆ ಭಯ ಬಂದರೆ ಭಕ್ತಿ ಬರೋದು. ಅದೇ ಮುಸಲ್ಮಾನರು ನೋಡಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಇರ್ತದೆ ಪಳ್ಳಿ. ಅದೇ ಕ್ರಿಶ್ಚಿಯನ್ ನೋಡಿ ಟೌನ್ ಮಧ್ಯದಲ್ಲಿ ಇರ್ತದೆ. ಆದರೆ ಅವ್ರದ್ದಲ್ಲ, ಅವ್ರದ್ದು ಆ ಥರ ಭಕ್ತಿ ಅವ್ರದ್ದು. ಕ್ರಿಶ್ಚಿಯನ್ ನೀವು ಹೇಳಿದ್ರಲ್ಲ ಚಪ್ಪಲಿ ಬಿಟ್ಟು ಹೋಗೋದು ಅಂತ, ಕ್ರಿಶ್ಚಿಯನ್ಗಳು ನೆಟ್ಟಿ ಹೋಗ್ತಾರೆ ಶೂಸ್ ಹಾಕ್ಕೊಂಡು. ಅಲ್ಲಿ ಭಯ ಭಕ್ತಿ ಇಲ್ಲ. ಅಲ್ಲಿ ಏನಂದರೆ ಸಮೂಹನ ಬೆಳೆಸಬೇಕು. ಇಡೀ ಪ್ರಪಂಚದಲ್ಲಿ ನಾವೇ ದೊಡ್ಡವರಾಗಬೇಕು. ಮುಸ್ಲಿಮರು ಅಂತಾರೆ ಅಲ್ಲಿಯೂ ಅಷ್ಟೇ. ಅವರು ಸಮೂಹನ ಬೆಳೆಸಬೇಕು. ಅವ್ರು ಏನಿದ್ರು ಕಾಡಿಗೆ ಬರೋದೇ ಇಲ್ಲ, ಟೌನಲ್ಲೇ ಇದ್ದು ಅವ್ರ ದೇವರನ್ನ ಮತ್ತು ಅವ್ರ ಸಂಸ್ಕೃತಿನ ಬೆಳೆಸುವಂಥ ಒಂದು ಸಂಸ್ಕೃತಿ ಅವರು. ನಾವು ದೇವಾಲಯದಿಂದ ಬೆಳೆಸಬೇಕು. ಇವಾಗ ಏನಾಗಿದೆ ಅಂದರೆ ನಮ್ಮಲ್ಲಿ ಎಲ್ಲ ಕಮರ್ಷಿಯಲ್ ಆಗಿಬಿಟ್ಟಿದೆ. ಎಲ್ಲ ಮೊದಲು ದೇವಸ್ಥಾನ ಆ್ಯಕ್ಚುಲಿ ಮಾಡಿದೆ ಅಂದರೆ ಮನೆಯ ಜಂಜಾಟ ಎಲ್ಲ ಬಿಟ್ಟು ದಿವಸದಲ್ಲಿ ಒಂದು ಅರ್ಧ ಗಂಟೆ ಹೋಗಿ ದೇವಸ್ಥಾನದಲ್ಲಿ ಕೂತ್ರೆ ನಮಗೊಂದು ನೆಮ್ಮದಿ ಸಿಗ್ತದೆ. ಅದಕ್ಕಾಗಿ ದೇವಾಲಯದನ್ನು ಮಾಡಿದ್ದಾರೆ. ದೇವಸ್ಥಾನಕ್ಕೆ ಹೋದರೆ ದೇವರಲ್ಲ, ನಮ್ಮ ಮನೆಯಲ್ಲೂ ದೇವರಿದ್ದಾರೆ. ಈಗ ಆಗಲ್ಲ. ಮದುವೆ ಮುಂಚೆ ದೇವಸ್ಥಾನದಲ್ಲಿ, ನಾಮಕರಣ ದೇವಸ್ಥಾನದಲ್ಲಿ, ತಿಥಿ ಸಮೇತ ನೆಕ್ಸ್ಟ್ ಮಾಡ್ಬೋದು. ಯಾಕೆಂದರೆ ದುಡ್ಡು ಸಿಗ್ತದೆ. ಎಲ್ಲ ಕಮರ್ಷಿಯಲು. ಮತ್ತು ಅರ್ಚಕರೆಲ್ಲ ಈಗ ಇದು ಕ್ಯಾಟ್ರಿಂಗು. ದೇವರ ಮೇಲೆ ಭಕ್ತಿ ಇಲ್ಲ. ಎಷ್ಟೋ ಲಕ್ಷ ಖರ್ಚು ಮಾಡ್ತೀವಿ. ಕೇರಳದಿಂದ ಬರ್ತಾರೆ, ಇಲ್ಲಿ ಮಂಗಳೂರವನು ಯಾರಾದರೂ ಒಳ್ಳೆಯ ವಿದ್ಯಾಬುದ್ಧಿ ಇರುವವರು ಮಾಡಿದರೆ ಅವನಿಂದ ಕರೆಸೋದಿಲ್ಲ. ಕೇರಳದಿಂದ ಕರೆಸೋದು, ಲಕ್ಷಗಟ್ಟಲೆ ಕೊಡೋದು, ನಾವು ಅಷ್ಟಬಂಧ ಮಾಡೋದು, ಅವನು ಬೆನ್ನು ಹಾಕಿದ ಮೇಲೆ ಬ್ರಾಹ್ಮಣರು ಅದನ್ನು ಅಲ್ಲಾಡಿಸೋದು, ಅಷ್ಟಬಂಧ ಹೋಗ್ತದೆ, ಪುನಃ ಕರೆಸೋದು, ಊರಿಗೆ ತೊಂದರೆ ಅಂತ ಹೇಳೋದು, ದೇಶಕ್ಕೆ ತೊಂದರೆ. ಇದು ಮಾಮೂಲಾಗ್ಬಿಟ್ಟಿದೆ. ಅದನ್ನು ನಾವು ಏನೇ ದೇವರ ಕಾಡನ್ನು ಉಳಿಸಬೇಕಾದ್ರೆ 1214 ದೇವರ ಕಾಡು, ಅದು ಹೆಚ್ಚು ಕಡಿಮೆ 4614 ಹೆಕ್ಟೇರು, 11,000 ಎಕರೆ. 11,000 ಎಕರೆಯಲ್ಲಿ ಈಗ ಸರ್ವೆ ಮಾಡಿದ್ರೆ 9,000 ಎಕರೆ ಇದೆ. ಇದನ್ನೆಲ್ಲ ಮುಳುಗಿಸಿದ ಯಾರು? ನಾವೇ. ಯಾರಂದರೆ ಆಡಳಿತ ಮಂಡಳಿಯಲ್ಲಿರುವವರೇ, ಬೇರೆ ಹೊರಗಡೆಯಿಂದ ಯಾರೂ ಬಂದಿಲ್ಲ. ಅದೇ ನಮ್ಮ ಮೃತ ಆಗಿದ್ದಾರಲ್ಲ ABC ಗ್ರೂಪ್, ಅದು ಸಿದ್ಧಾರ್ಥ ಅವರು ಒಬ್ಬರಿಗೆ 15,000 ಎಕರೆ ಕಾಫಿ ತೋಟ ಇದೆ. ಅವರು ಒಬ್ಬರೇ 15,000 ಎಕರೆ ಉಳಿಸಿದ್ದಾರೆ. ನಾವು ಸರ್ಕಾರ ಆಗಲಿ ಅಧಿಕಾರಿಗಳಾಗಲಿ ನಾವೆಲ್ಲ ಮಾತಾಡೋರಾಗಲಿ ನಮಗೆ 9,000 ಉಳಿಸುವಂಥ ಯೋಗ್ಯತೆ ನಮಗಿಲ್ಲ. ಅದೆಲ್ಲ ನಮ್ಮದು ಭಾಷಣನ ಬಿಟ್ಟು ಆಯಾ ಊರಲ್ಲಿ ಇದರ ಜಾಗೃತಿ ಮೂಡಿಸಿ ಈ ದೇವರ ಕಾಡನ್ನು ಉಳಿಸಿಕೊಡ್ಬೇಕು. ಮುಂದಿನ ಜನಾಂಗಕ್ಕೆ ದೇವರ ಕಾಡು ಉಳಿಬೇಕು, ಮಳೆಯೂ ಬರಬೇಕು, ಬೆಳೆ ಆಗಬೇಕು, ನಾವೆಲ್ಲ ಸಮೃದ್ಧಿ ಆಗಬೇಕು ಅಂತೇಳಿ ಹೇಳ್ಕೊಂಡು ನನ್ನ ವನಭದ್ರಗಾಳಿನ ನೆನೆಸ್ಕೊಂಡು ಆಗಲೇ ಅವ್ರ ಭಾಷಣದಲ್ಲೂ ನಮ್ಮ ಆತನ ವನಭದ್ರಗಾಳಿ ಬಗ್ಗೆ ಹೇಳಿದ್ರು. ನಾವೆಲ್ಲರೂ ಉಳಿಸಿದರೆ ದೇಶ ಉಳಿತದೆ, ದೇಶ ಉಳಿದರೆ ನಾವು ಉಳಿತೀವಿ ಅಂತೇಳಿ ಈ ಭಾಷಣ ಮಾಡಿ ಸಂವಾದಕ್ಕೆ ನನ್ನ ಕರೆದು ಸಂವಾದಕ್ಕೆ ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೀನಿ.